ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ಇವತ್ತಿನ ಟಾಪಿಕ್ಕು ಭಾರತದ ಪಾಪ್ಯುಲೇಷನ್. UN ಒಂದು ರಿಪೋರ್ಟ್ ಜಾರಿಯಾಗಿದೆ. ಅದರ ಪ್ರಕಾರ ಈ ವರ್ಷದಂತ್ಯದೊಳಗೆ ನಮ್ಮ ಭಾರತದ ಪಾಪ್ಯುಲೇಷನ್ 146 ಬಿಲಿಯನ್ 1.46 ಬಿಲಿಯನ್ ಅಥವಾ 146 ಕ್ರೋರ್ಸಿಗೆ ಹೋಗುತ್ತೆ ಅಂತ ಹೇಳಿ. ಹಾಗೆ ಅವ್ರು ಹೇಳೋದು ಭಾರತದ ಪಾಪ್ಯುಲೇಷನ್ ಮುಂದಿನ 40 ವರ್ಷಗಳ ಕಾಲ ಗ್ರೋ ಆಗ್ತಾನೆ ಹೋಗುತ್ತೆ. ಆ್ಯಂಡ್ ಇಟ್ ವುಡ್ ಟಚ್ ಸಮ್ವೇರ್, ದ ಪೀಕ್ ಮೇ ಬಿ ಸಮ್ವೇರ್ ಅಬೌಟ್ 170 crores. ಇದು ಸಾಧಾರಣಕ್ಕೆ 2045ರಿಂದ 50ನೇ ಇಸ್ವಿ ಅಲ್ಲಿ ಟಚ್ ಆಗುತ್ತೆ. ಅಲ್ಲಿಂದ ಸ್ಟಾಗ್ನೇಟು ಅಥವಾ ಸ್ವಲ್ಪ ಮೇರೆ ಇರ್ತಾ ನಿಲ್ಲುತ್ತೆ ಮತ್ತು ಅಲ್ಲಿಂದ ಡೌನ್ ಆಗ್ತಾ ಹೋಗುತ್ತೆ. ಬಟ್ ದೆರ್ ಆರ್ ಫ್ಯೂ ಅಲಾರ್ಮಿಂಗ್ ಥಿಂಗ್ಸ್ ದಟ್ ಹ್ಯಾಸ್ ಬಿನ್ ಮೆನ್ಷನ್ ಇನ್ ದ ರಿಪೋರ್ಟ್. ಏನದು? ಭಾರತದ ಪಾಪ್ಯುಲೇಷನ್ ಇಳಿತಾ ಇದೆ, ಇಳಿಮುಖವಾಗ್ತಿದೆ. ಇಟ್ಸ್ ನೋ ಮೋರ್ ಎ ಯಂಗ್ ಪಾಪ್ಯುಲೇಷನ್. ಯಾಕಂದರೆ ನಮ್ಮ TFR, the total fertility rate, has reduced from 2.1 or 2.2 and to 2.1 to 2.2 ಇತ್ತು 2015ರಿಂದ 2020 ತನಕ. ಅದು 1.9ಗೆ ಇಳಿದಿದೆ. ಆದರೆ ಇದು ಥ್ರೂಔಟ್ ಇಂಡಿಯಾ ಸೇಮ್ ಇಲ್ಲ. ಟೋಟಲ್ ಫರ್ಟಿಲಿಟಿ ರೇಟ್ ಇಸ್ ವೇರ್ a lady would give birth to these number of child in her childbearing age, 16ಇಂದ 49-50 ತನಕ. ಇದು ಬಂದು ಇವಾಗ ಇಂಡಿಯಾದು 1.9, ಬಟ್ ಸದರ್ನ್ ಸ್ಟೇಟ್ಸ್ ಆರ್ ಅಟ್ ಅಲಾರ್ಮಿಂಗ್ ಪೇಸ್ ವೇರ್ ಇಟ್ ಹ್ಯಾಸ್ ಡ್ರಾಪ್ ಡೌನ್ ಟು 1.6 or 1.7. ಹೀಗೆ ಇರ್ತಾ ಇರಬೇಕಾದ್ರೆ ಸದರ್ನ್ ಸ್ಟೇಟ್ಸಿಗೆ ಇಟ್ಸ್ ವೆರಿ ಅಲಾರ್ಮಿಂಗ್. ಯಾಕಂದರೆ ನಿಮ್ಮ ಗ್ರೋತ್ನ ಮೇಂಟೈನ್ ಮಾಡಬೇಕಾದ್ರೆ, ನಿಮ್ಮ ಪಾಪ್ಯುಲೇಷನ್ ಕಂಟಿನ್ಯೂ ಆಗಬೇಕಾದ್ರೆ ಇದೇ ರೀತಿಯಲ್ಲಿ ನೀವು ಮಿನಿಮಮ್ 2.1ನ ಮೇಂಟೈನ್ ಮಾಡಲೇಬೇಕು. ಇಲ್ಲಾದರೆ ಬಿಕಾಸ್ ಆಫ್ ಮೈಗ್ರೇಷನ್, ಬಿಕಾಸ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ಅದರ್ಸ್ ಥಿಂಗ್ಸ್ ನಿಮ್ಮ ಪಾಪ್ಯುಲೇಷನ್ ಬೀಳ್ತಾ ಹೋಗುತ್ತೆ. ನಿಮ್ಮ ಗ್ರೋತ್ ಲಿವರ್ಸ್ ವಿಚ್ ಇಸ್ ಮೋಸ್ಟ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಒನ್ ಇಂಪಾರ್ಟೆಂಟ್ ಥಿಂಗ್. ಆದರೆ ನಮ್ಮ ಹತ್ರ ಅಷ್ಟೊಂದು ಸಂಪನ್ಮೂಲಗಳು ಇದೆಯಾ ಅನ್ನೋದು ಎರಡನೇ ಪ್ರಶ್ನೆ. ಇರೋ ನದಿ ನೀರಷ್ಟೇ, ಇರೋ ಭೂಮಿ ಅಷ್ಟೇ. ಹೀಗೆ ನಮಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪಾಪ್ಯುಲೇಷನ್ ಗ್ರೋತ್ ಆಗೋದು ಮಾತ್ರ ಅಲ್ಲ, ಡಿಗ್ರೋತ್ ಆಗಬೇಕಾದ್ರೂ ಏನೇನು ಪ್ರಾಬ್ಲಮ್ ಬರುತ್ತೆ ಅನ್ನೋದು. ಬಿಕಾಸ್ ದೆರ್ ವಿಲ್ ಬಿ ಮೋರ್ ನಂಬರ್ ಆಫ್ ರಿಟೈರ್ಸ್. ಇವಾಗ ನಿಮ್ಮ ಬೇರೆ ಬೇರೆ ದೇಶಗಳ ಆ್ಯಾವ್ರೇಜ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಜಪಾನ್ನಲ್ಲಿ ಆ್ಯಾವ್ರೇಜ್ ಏಜ್ ಬಂದ್ಬಿಟ್ಟು 47, ಚೈನಾದಲ್ಲಿ ಆ್ಯಾವ್ರೇಜ್ ಏಜ್ ಬಂದು 40. ಸದ್ಯಕ್ಕೆ ಭಾರತದ ಆವ್ರೇಜ್ ಏಜ್ ಬಂದು 29.3 ಇದೆ. ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೋಗ್ತಾ ಬೈ 2050, 2060 ರಿಟೈರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಬಿಕಾಸ್ ಆಫ್ ಹೆಲ್ತ್ ಕೇರ್ ಈ ರಿಟೈರ್ ಆದ ಜನ ಜಾಸ್ತಿ ಇರ್ತಾರೆ. ಅವಾಗೇನಾಗುತ್ತೆ, ಈ ರಿಟೈರ್ ಆದ ಜನ ಜಾಸ್ತಿ ಇದ್ದಾಗೂ ನಮ್ಮಲ್ಲಿ ದ ಯಂಗ್ ಪೀಪಲ್ ಹೂ ಆರ್ ವರ್ಕಿಂಗ್ ಅವ್ರ ಮೇಲೆ ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಎಲ್ಡರ್ಲಿ. ಇಟ್ ಈಸ್ ಎ ಕಲ್ಚರ್ಸ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ಇಟ್ಸ್ ಎಲ್ಡರ್ಲಿ. ನಮ್ಮಲ್ಲಿ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಅಥವಾ ಬೇರೆ ಬೇರೆದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಇದು ಮಕ್ಕಳ ಮೇಲೆ ಹೊರೆ ಬೀಳುತ್ತೆ ಅನ್ನೋದು ಮತ್ತೊಂದು ಪಾಯಿಂಟ್. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಮಾತ್ರ ಅಲ್ಲ, ನಮ್ಮ ಹಳ್ಳಿಗಳು ಪಾಪ್ಯುಲೇಷನ್ನು ತುಂಬ ಕೆಟ್ಟದಾಗಿ ಬೀಳುತ್ತೆ. ಹಾಗೂ ಹೆವಿ ಅರ್ಬನೈಸೇಷನ್ ಆರ್ ಅಲ್ಟ್ರಾ
ಹೆವಿ ಅರ್ಬನೈಸೇಷನ್ ಮುಂದೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದು UN ಹೇಳ್ತಾ ಇದೆ. ಅಂದರೆ ನಮ್ಮ ಹಳ್ಳಿಗಳ ಕಡೆ ನಿಮ್ಗೆ ಬೇಕಂದ್ರೂ ಎಲ್ಲೂ ಜನ ಸಿಗಲ್ಲ, ಮತ್ತು ಯಾರು ನೋಡಿದ್ರು ಶಹರ್ ಅಥವಾ ಟೈರ್ 1 ಟೈರ್ 2 ಸಿಟೀಸ್. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಹಳ್ಳಿಯಲ್ಲಿ ಮೈಸೂರಿನವರೇ ಆಗಿದ್ದರು, ಮೈಸೂರಿನ ಪೇಟೆಗೆ ಬಂದಿರ್ತಾರೆ, ಮೈಸೂರು ಜಿಲ್ಲೆಯವರಾಗಿದ್ದರು. ನಾನು KR ಪೇಟೆಯ ಯಾವುದೋ ಒಂದು ಹಳ್ಳಿಲಿರಲ್ಲ, ಮೈಸೂರು ಪಟ್ಟಣದಲ್ಲಿ ಬಂದಿರ್ತೀನಿ, ಇಲ್ಲ ಬೆಂಗಳೂರು ಪಟ್ಟಣಕ್ಕೆ ಬರ್ತೀನಿ, ಇಲ್ಲ ಮಂಡ್ಯ ಪಟ್ಟಣಕ್ಕೆ ಬರ್ತೀನಿ. ಹೀಗಾಗತ್ತೆ. ಅಲ್ಲಿ ಮಂಡ್ಯದ ಊರುಗಳಲ್ಲಿ ನೋಡ್ಕೊಳ್ಳಿಕ್ಕೆ ಯಾರೂ ಜನ ಇರಲ್ಲ. ಇದು ಮತ್ತೊಂದು ಆಗೋ ಪ್ರಾಬ್ಲಮ್ಮು. ಇದು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.